ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ರಿಷಾ ಗಿಲ್ಲಿಗೆ ಹೊಡೆದಿಕ್ಕೋಸ್ಕರ ಅದೇನೋ ಎಪಿಸೋಡಲ್ಲಿ ನೀವು ನೋಡಿರ್ಬೋದು. ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಸುದೀಪ್ ಅವರು ಅದ್ರ ವಿಟಿ ತೋರಿಸ್ಬಿಟ್ಟು ಹೋದ್ರು. ಬಟ್ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಮನೆಯವ್ರನ್ನೆಲ್ಲ ಕನ್ಫೆಷನ್ ರೂಮ್ಗೆ ಕರೆದು ಯಾರ್ಯಾರಿಗೆ ರೆಡ್ ಕಾರ್ಡ್ ಮತ್ತು ಯೆಲ್ಲೋ ಕಾರ್ಡ್ ಇಟ್ಟಿರ್ತಾರೆ. ರೆಡ್ ಕಾರ್ಡ್ ಅಂದರೆ ಮನೆಯಿಂದ ಆಚೆಗೆ ಹೋಗ್ಬೋದು ಅಂತ, ಹಾಗೆ ಯೆಲ್ಲೋ ಕಾರ್ಡ್ ಅಂದರೆ ವಾರ್ನಿಂಗ್ ಕೊಟ್ಟು ಬಿಡೋದು ಅಂತ. ಬಟ್ ಇಲ್ಲಿ ಏನಾಗಿದೆ ಅಂದರೆ, ಯಾರ್ಯಾರು ರೆಡ್ ಕಾರ್ಡ್ ತೊಗೊಂಡಿದ್ದಾರೋ ರಿಷಾ ಮನೆಯಿಂದ ಆಚೆಗೆ ಹೋಗಬೇಕು ಗಿಲ್ಲಿಗೆ ಹೊಡೆದಿರೋದಕ್ಕೆ ಅಂತ. ಇನ್ನೂ ಸ್ವಲ್ಪ ಜನ ಯಾರ್ಯಾರು ಯೆಲ್ಲೋ ಕಾರ್ಡ್ ತೊಗೊಂಡು ಜಸ್ಟ್ ವಾರ್ನಿಂಗ್ ಮಾಡಿ ಬಿಟ್ಬಿಡಿ, ಆಟ ಆಡಲಿ ಅಂತ ಯಾರ್ಯಾರು ಹೇಳಿದ್ದಾರೆ ಅಂತ ನನಗೆ ಹೇಳ್ತೀನಿ ಬನ್ನಿ. ರೆಡ್ ಕಾರ್ಡ್ ಬಂದು ಜಸ್ಟ್ ಮಾಡುವವರು ಯೂಸ್ ಮಾಡಿದ್ದಾರೆ. ಇವಳನ್ನ ಆಚೆ ಕಳಿಸ್ಬೇಕು, ರಿಷಾನ ಮನೆಯಿಂದ ಗಿಲ್ಲಿಗೆ ಹೊಡೆದಿರೋದಕ್ಕೆ ಅಂತ ರೆಡ್ ಕಾರ್ಡ್ ತೊಗೊಳ್ತಾರೆ. ಇನ್ನು ಇದ್ದವರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಯೆಲ್ಲೋ ಕಾರ್ಡೇ ತೊಗೋತಾರೆ. ಗಿಲ್ಲಿ ಕೂಡ ಯೆಲ್ಲೋ ಕಾರ್ಡೇ ತೊಗೊಳ್ಳೋದು. ಇದು ಕಾಮನ್ ಆಗಿ ನಾರ್ಮಲ್ ಆಗಿ ಹೊಡೆದಿದ್ದಾರೆ. ಇಟ್ಸ್ ಓಕೆ, ವಾರ್ನಿಂಗ್ ಕೊಟ್ಬಿಟ್ಟು ಬಿಡಿ ಅಂತ ಹೇಳಿದ್ದಾರೆ. ಸೊ ಎಲ್ಲರೂ ಕೂಡ ಯೆಲ್ಲೋ ಕಾರ್ಡ್ ಯೂಸ್ ಮಾಡಿರೋದ್ರಿಂದ ಇದು ಸುದೀಪ್ ಸರ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದ್ಸಲ ಯಾರಿಗೂ ಈ ಥರ ಹೊಡಿಯೋಗಿಲ್ಲ ಅಂತ, ಗಂಡು ಮಕ್ಳಿಗೂ ಎಲ್ಲರಿಗೂ, ಮನೆ ಯಾರ್ಯಾರಿದ್ದಾರೆ ಎಲ್ಲರಿಗೂ ಅದೇ ಥರ ಹೇಳಿದ್ದಾರೆ. ಇನ್ಯಾರು ಇದೇ ಥರ ಹಿಂಗಾದರೆ ಮನೆಯಿಂದ ಆಚೆ ಹೋಗ್ತಾ ಇರ್ತೀರಾ, ಇನ್ಮೇಲೆ ಯಾರಿಗೂ ಹೊಡಿಯೋಂಗಿಲ್ಲ, ಎಷ್ಟು ಜಗಳ ಆಡ್ತೀರಾ, ಇನ್ನೊಂದು ಮತ್ತೊಂದು ಮಾಡ್ತೀರಾ ಮಾಡ್ಕೊಳ್ಳಿ, ಬಟ್ ಯಾರಿಗೂ ಹೊಡಿಯೋಗಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೇ ರೀತಿ ಇವಳಿಗೆ ಶಿಕ್ಷೆ ಕೂಡ ಕೊಟ್ಟಿದ್ದಾರೆ ರಿಷಾಗೆ. ಏನಂದರೆ 24 hours ಜೈಲಲ್ಲೇ ಇರಬೇಕು 24 hours. ಹಾಗೆ ಮುಂದಿನ ವಾರ ನಾಮಿನೇಟ್ ಕೂಡ ಆಗಿದ್ದಾರೆ, ಡೈರೆಕ್ಟ್ ನಾಮಿನೇಷನ್ ಕೂಡ ಆಗಿದ್ದಾರೆ. ಸ್ವಲ್ಪ ಜನ ಹೇಳ್ತಿದ್ದಾರೆ 3 ವಾರ ಆಗಿದ್ದಾರೆ ಅಂತ. ನನ್ನ ಪ್ರಕಾರ ಒಂದೇ ವಾರ ನಾಮಿನೇಟ್ ಆಗಿರೋದು ಅಂತ ಅನಿಸುತ್ತೆ. ಮುಂದಿನ ವಾರ ಡೈರೆಕ್ಟ್ ನಾಮಿನೇಟ್ ಆಗಿದ್ದಾರೆ. ಇನ್ನೇನಿಲ್ಲ ಗೈಸ್, ಇಷ್ಟು ಆಗಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ರಿಷಾ ಎಲ್ಲರೂ ಕೂಡ ಥ್ಯಾಂಕ್ಸ್ ಹೇಳಿದ್ದಾಳೆ. ಏನಕ್ಕಂದರೆ ಎಲ್ಲ ಕೂಡ ಜಸ್ಟ್ ವಾರ್ನಿಂಗ್ ಮಾಡಿ ಬಿಟ್ಬಿಡಿ ಅಂತ ಹೇಳಿದಾರಲ್ಲ, ಅದಕ್ಕೋಸ್ಕರ ಥ್ಯಾಂಕ್ಸ್ ನನ್ನ ಉಳಿಸ್ಕೊಂಡಿದ್ದಕ್ಕೆ ಅಂತ ತುಂಬ ಹತ್ತಿದ್ದಾಳೆ. ರಿಷಾ ಕೂಡ ನಿನ್ನ ಮೇಲೆ ತಪ್ಪ ಮಾಡಲ್ಲ, ಗಿಲ್ಲಿಗೂ ಕೂಡ ಸಾರಿ ಕೇಳಿದ್ದಾಳೆ. ಸೊ ಇಷ್ಟ ಆಗಿದೆ ಇವತ್ತಿನ ಎಪಿಸೋಡ್ನಲ್ಲಿ. ಇವತ್ತಿನ ಎಪಿಸೋಡಲ್ಲಿ ನೀವು ಇದೆಲ್ಲ ನೋಡ್ತೀರಾ. ಸೊ ರೆಡ್ ಕಾರ್ಡ್ ಮಾಡೋ ಬಿಟ್ಟು ಯಾರೂ ಯೂಸ್ ಮಾಡಿಲ್ಲ, ಇನ್ನಿದ್ದವರೆಲ್ಲ ವಾರ್ನಿಂಗ್ ಕೊಟ್ಬಿಡಿ ಅಂತ ಯೆಲ್ಲೋ ಕಾರ್ಡ್ ಯೂಸ್ ಮಾಡಿದ್ದಾರೆ. ಸುದೀಪ್ ಸರ್ ಅದಕ್ಕೋಸ್ಕರ ವಾರ್ನಿಂಗ್ ಕೊಟ್ಬಿಟ್ಟು ಹಂಗೆ ಶಿಕ್ಷೆ ಕೂಟ ಪನಿಷ್ಮೆಂಟ್ ಕೊಟ್ಟು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇನ್ಮೇಲೆ ಯಾರು ಈ ಥರ ಈಗಾಗಿರೋದು ನೋಡ್ಬಿಟ್ಟು ಇನ್ಮೇಲೆ ಯಾರು ಈ ಥರ ಮಾಡೋಣ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಿಮ್ಗೇನು ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ರಿಷಾ ಹೋಗ್ಬೇಕಿತ್ತಾ ಅಥವಾ ವಾರ್ನಿಂಗ್ ಕೊಟ್ಟು ಬಿಟ್ಟಿದೆ ಸರಿನಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.